ಹಲೋ ಗಾಯ್ಸ್, ವೆಲ್ಕಮ್ ಟು ಅನಿಮಲ್ಸ್ ಪ್ಲಾನೆಟ್. ನಮ್ಮ ರಯಾನ್ ಬರ್ತಡೇ ಇದೆ. ರಯಾನ್ ಏನಾದ್ರು ವಿಶೇಷ ಹೇಳಂಗಿದ್ರೆ ನೀವು ಕಮೆಂಟ್ಸ್ ಅಲ್ಲಿ ಹೇಳಿ. ಸೊ ಬನ್ನಿ ನಾವು ಇವನ ಬರ್ತಡೇ ಸೆಲೆಬ್ರೇಟ್ ಮಾಡಕ್ ಹೋಗೋಣ. ಎಷ್ಟು ವರ್ಷ ನಿಂಗೀಗ? 18. ಚಿನ್ನು ಥ್ಯಾಂಕ್ ಯು. ಸ್ವಲ್ಪ ಸಮಯದ ನಂತರ ನೆಕ್ಸ್ಟ್ ಫಿಲಮ್ ಅಲ್ಲಿ ರಿಷಬ್ ಶೆಟ್ಟಿಗೆ ತಗೊಳ್ಳೋದು. ಸಲಾಮ್ ಅಲೈಕುಮ್ ರಯಾನ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಾಮ್. ದೇವರು ನಿಂಗೀಗೆ ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ನಮ್ಮ ಅನಿಮಲ್ಸ್ ಪ್ಲಾನೆಟಲ್ಲಿ ಇರುವಂಥ ಒಂದು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಬ್ಯಾಚುಲರ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವನು ಆಲ್ರೆಡಿ ಕಮಿಟೆಡ್. ಇವತ್ತು ನಮ್ಮ ಟೀಮಲ್ಲಿ ಒಂದು ಅನಿಮಲ್ದು ಬರ್ತಡೇ. ಚಿಕ್ಕ ವಯಸ್ಸಲ್ಲಿ ಒಂದು ಗ್ರೇಟ್ ಸಕ್ಸಸ್ಫುಲ್ಲಾಗಿ ಒಂದು ಫ್ಯಾಮಿಲಿನ ಬ್ಯಾಕ್ ಬೋನ್ ಆಗಿ ನಿಂತವನೆ, ಹಾಗೂ ನಮ್ಮ ಅನಿಮಲ್ಸ್ ಟೀಮಲ್ಲಿ ಒಬ್ಬ ಮೆಂಬರ್ ಆಗಿದ್ದಾನೆ. ನಮ್ಮ ಟೀಮಲ್ಲಿರೋಂಥ ಒನ್ ಆಫ್ ದ ಬೆಸ್ಟ್ ಅನಿಮಲಲ್ಲಿ ಅವನೊಬ್ಬ. ನಾವೆಲ್ಲ ಕೆಲಸ ಮುಗಿಸಿ ಹೋಗಿದ್ರು, ಆರಾಮಾಗಿ ಮಲಗಿದ್ರು, ಅವನು ಇನ್ನೂ ವರ್ಕ್ ಮಾಡ್ತಿರ್ತಾನೆ. ಅವನು ಕೊಡೋ ಟೈಮ್, ಡೆಡಿಕೇಶನ್ಸ್, ಹಾರ್ಡ್ ವರ್ಕ್ ಎಲ್ಲದೂ ಹಂಗೆ ಕಾಣುತ್ತೆ. ಆ್ಯಂಡ್ ಅವನ ವರ್ಕಿಗೆ ನಾನು ಯಾವಾಗಲೂ ಸೂಪರ್ ಆಲ್ ದ ಬೆಸ್ಟ್ ಹೇಳ್ತಾ ಇರ್ತೀನಿ. ನಿನ್ನ ಎಡಿಟಿಂಗ್ ಸ್ಕಿಲ್ಲಿಗೆ ಎಷ್ಟು ಜನ ನಿನಗೆ ಫ್ಯಾನ್ಸ್ ಅವರು, ಅದರಲ್ಲಿ ನಾನು ಒಬ್ಬ. ಈ ದಿನ ನಮ್ಮ ರಯನ್ ಫಾತಿಮಾ ಬರ್ಡೇ. ನನ್ನ ಮೀಟ್ ಆದಾಗ ಫಸ್ಟ್ ದಿನ ಹೆಂಗಿತ್ತು, ಇವಾಗಲೂ ನಿನ್ನನ್ನು ಹಂಗೆ ನೋಡ್ತಾ ಇದ್ದೀನಿ. ಬಟ್ ನಿನ್ನ ಒಂದು ಸ್ಕಿಲ್ಲಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟು ನಾನು ಸ್ಟಾರ್ಟಿಂಗಿಂದ ನೋಡ್ಕೊಂಬರ್ತಾ ಇದ್ದೀನಿ. ಇನ್ನೂ ಹಂಗೆ ಬೆಳೀತಾ ಹೋಗಬೇಕು. ನೆಕ್ಸ್ಟ್ ಇಯರು ಮತ್ತು ನಿನ್ನ ಬರ್ಡೇ ಬರೋಷ್ಟರಲ್ಲಿ ನೀನೇನಾದರೂ ಒಂದು ಅಚೀವ್ ಮಾಡಿರಬೇಕು. ಆ ಅಚೀವ್ಮೆಂಟ್ನ ಇನ್ನೂ ದೊಡ್ಡದಾಗಿ ನಮ್ಮ ಅನಿಮಲ್ಸ್ ಟೀಮ್ ಸೇರಿಕೊಂಡು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು. ಅವನು ಚೆನ್ನಾಗಿ ಟೀಮ್ನ ಲೀಡ್ ಮಾಡ್ತಾನೆ. ಲೈಕ್ ಕ್ಯಾಪ್ಟನ್ಸಿ ಆಗಿರ್ಬೋದು, ಮತ್ತು ಅನಿಮಲ್ಸ್ ಟೀಮ ಎಡಿಟ್ಸ್ ಆಗಿರ್ಬೋದು,
BTS ಆಗಿರ್ಬೋದು, ಒಂದು ಶೂಟ್ ಆಗಬೇಕು, ಒಂದು ಫಿಲಮ್ ಸ್ಟೋರಿ ಅದು ತಗೋಕೆ ಡೈರೆಕ್ಟ್ರು ಚೆನ್ನಾಗಿ ಮಾಡ್ತಾನೆ. ಚಿಕ್ಕ ಏಜು ಅಂದ್ರೂ ಆದರೆ ಅವನು ಒಂದು ಬಿಹೇವಿಯರ್ ಆಗಲಿ, ಒಂದು ಆ್ಯಟಿಟ್ಯೂಡ್ ಆಗಲಿ, ಒಂದು ಕ್ರಿಯೇಟಿವ್ ಮೈಂಡ್ಸೆಟ್ ಆಗಲಿ ಅವ್ನು ಚೆನ್ನಾಗೇ ಇದೆ. ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಡ್ರಾಪ್ ಔಟ್ ಆಗಿಬಿಟ್ಟು ಅವ್ನ ಕಾಲ ಮೇಲೆ ಅವ್ನು ನಿಂತವನೆ, ಲೈಕ್ ಓನ್ ಬಿಸ್ನೆಸ್ ರನ್ ಮಾಡ್ತವನೆ. ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಅಂದರೆ ಮೈಗ್ಯಾಂಟಿ ಶಾರ್ಟ್ ಫಿಲ್ಮ್ ಅಂತಿದ್ದೇನೆ. ನಮ್ಮ ಅನಿಮಲ್ಸ್ ಚಾನಲಲ್ಲಿ ಫಸ್ಟ್ ಟೈಮ್ ಒಂದು ಶಾರ್ಟ್ ಫಿಲ್ಮ್ ಆ್ಯಂಡ್ ಅದು ಲಯನ್ ಕಡೆಯಿಂದ ಆ್ಯಂಡ್ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ನೆಕ್ಸ್ಟ್ ಲೆವೆಲಲ್ಲಿ ಹಿಟ್ಟು. ಈ ಬರ್ಡೇ ಏನು ಸ್ಪೆಷಲ್ ಅಂತ ಕೇಳಿದ್ರೆ, ಈ ಬರ್ಡೇ ಅವನಿಗೆ 18th ಬರ್ಡೇ. ಸೊ ಇವತ್ತಿಂದ ಅವನಿಗೆ 18 ವರ್ಷ ಆಗುತ್ತೆ. 18 ವರ್ಷ ಆಗ್ತಿದ್ದ ಎಲ್ಲ ಮಾಡಬೇಕು, ಅದೆಲ್ಲ ಮಾಡ್ಕೋಬೋದು. ನಿನ್ನ ಎಡಿಟಿಂಗ್ ಸ್ಕಿಲ್ಲು ಹೀಗೆ ಇಂಪ್ರೂವ್ ಆಗ್ತಾ ಅಪ್ಡೇಟ್ ಆಗ್ತಾ ಇರಲಿ. ಬೇಜಾರು ಒಂದು ಇದಿಲ್ಲ, ಒಂದು ನಾವು ಕೂಗಿ ಒಂದು ಮಾತಿಗೆ ಅವ್ನು ಬಂದೇ ಬರ್ತಾನೆ ಎಲ್ಲೆಷ್ಟು ದೂರ ಇದ್ರೂ. ತುಂಬ ಹಂಬಲ್ ಆಗಿರೋಂಥ ಪರ್ಸನ್. ನಾನು ಏನು ಹೇಳಿದ್ರು ಕ್ವಶನ್ನೇ ಮಾಡಿದೆ, ಎಲ್ಲದೂ ಕೇಳಿ ನಡ್ಕೊಳ್ಳೋಂಥ ಒಬ್ಬ ಹುಡುಗ. ಅಷ್ಟು ದೂರದಿದ್ರೂ ಮನೆ ಎಕ್ಸಾಕ್ಟ್ ಟೈಮಿಗೆ ಒಂದು ಟೈಮ್ ಕೊಟ್ಟು ವರ್ಕ್ ಮಾಡ್ತಾನೆ. ಅದು ಗ್ರೇಟ್ ಆಗಿರೋಂಥ ಒಂದು ವಿಷಯ. ಓವರಾಲ್ ಫುಲ್ಲು ಸೂಪರ್, ಒಳ್ಳೆ ಫ್ಯೂಚರ್ ಇದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಹಾಯ್ ರಾಯನ್ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ನಮ್ಮ ಗುಂಡ ಅವ್ರ ಜೊತೆ ಟ್ಯಾಟೂ ಶಾಪಲ್ಲಿ ಎಡಿಟಿಂಗ್ ಇರಬೇಕು ನೋಡಿದ್ವಿ. ಅವನು ಎಡಿಟಿಂಗಲ್ಲಿ ಒಳ್ಳೆ ಸ್ಕಿಲ್ ಇದೆ, ಒಳ್ಳೆ ಸ್ಕಿಲ್ ಇರೋ ಹುಡುಗ, ಚೆನ್ನಾಗಿ ಬೆಳಿಬೇಕು. ಮತ್ತು ಎಡಿಟಿಂಗಲ್ಲೇ ಇನ್ನೂ ಚೆನ್ನಾಗಿ ಬೆಳೆದು ಒಳ್ಳೆ ಸ್ಟೇಜ್ಗೆ ಹೋಗಬೇಕು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಮತ್ತು ನೆಕ್ಸ್ಟು ನೀನು ಬರ್ಡೇ ಒಳಗೆ ಒಂದು ಗಾಡಿ ತಗೋ, ಒಂದು ಒಳ್ಳೆ ವೆಹಿಕಲ್ ತಗೋ, ಓಡಾಡೋಕ್ಕೆ ಅಂತ ಹೇಳ್ಬಿಟ್ಟು ಲೈಫಲ್ಲಿ ಒಳ್ಳೆ ಸ್ಟೇಜ್ಗೆ ಹೋಗು. ಎಲ್ಲ ವಿಷಯದಲ್ಲಿ ಆಲ್ ದ ಬೆಸ್ಟ್ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್. 8 ತಿಂಗಳಾಗೈತೆ. ಮತ್ತು ಅವ್ನು ಇನ್ನೊಂದು ಸೈಡ್ ಹೇಳ್ಬೇಕಾದ್ರೆ ತುಂಬ ಫನ್ನಿ ಪರ್ಸನ್ನು, ಸಖತ್ ಜಾಲಿಯಾಗಿರ್ತಾನೆ, ಜೋವಿಯಲಾಗಿ ತೊಗೊತಾನೆ. ಯಾರೋ ಹರ್ಟ್ ಮಾಡಿದ್ರೆ ಬೇಜಾರಾಗಲ್ಲ, ಅದನ್ನು ಕ್ಯಾಶುವಲಾಗಿ ತೊಗೊತಾನೆ. ಅವನು ಸೂಪರ್ ಡ್ಯಾನ್ಸರ್ ಬೇರೆ, ಸಖತ್ ಡ್ಯಾನ್ಸ್ ಆಡ್ತಾನೆ. ಮುಂದಕ್ಕೆ ಹೇಳಕ್ಕೆ ಬರಲ್ಲ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಆ ದೇವರ ಆಶೀರ್ವಾದ ನಿಂಗೆ ಸದಾ ಇರಲಿ. ನೀನು ಅಂದ್ಕೊಂಡಿರೋ ಆಸೆಗಳು, ಕಂಡಿರೋ ಕನಸುಗಳೆಲ್ಲ ಈಡೇರಲಿ. ಒಳ್ಳೇದಾಗಲಿ. ಹ್ಯಾಪಿ ಬರ್ಡೇ ರಾಯನ್. ಹ್ಯಾಪಿ ಬರ್ಡೇ ರಾಯನ್. ಹ್ಯಾಪಿ ಬರ್ಡೇ ಮೈ ಡಿಯರ್ ಚೋಟಿ ಮಾಸ್ಟರ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. Many more happy returns of the day. Wish you many more happy returns of the day once again. Love you, Machi. Thank you Indians. Thank you Rajachina. Thank you Biryana. Thanks to all my team. Speechless. ಅಳ್ತಾವನಿರೋ ಸಮಾಧಾನ ಮಾಡೋ. ಲೇಟ್ ಆನ್ ಮಾಡ್ಕೊ. So, my dear Fatima, really love you. ಎಲ್ಲರೂ ಅನ್ಲಿಮಿಟೆಡ್ ಡಾಟಾ ಅಂತಾರೆ, ಅನ್ಲಿಮಿಟೆಡ್ ಲವ್ ಇದು. ಒಂದು ಸೆಕೆಂಡಲ್ಲಿ ಹೇಳ್ತೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಎಷ್ಟೊಂದು ನಿಮಿಷ ಒಂದು ಸೆಕೆಂಡಲ್ಲಿ ಹೇಳಿಲ್ಲ, ಒಂದು ಸೆಕೆಂಡಲ್ಲಿ ಬರೀ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಎಂಡ್ ಮಾಡ್ತೆ ಅನ್ಕೊಂಡ್ಬಿಟ್ಟಿದ್ದೆ. ರೆಸ್ಪೆಕ್ಟು. Thanks to all. ಅಳ್ಬೇಡ ನೋಡಲ್ಲಿ ಕಣ್ ತುಂಬ ಬಿಡೋ